ಡಿಸೆಂಬರ್ 24ರಂದು ಕಲಬುರಗಿಯಲ್ಲಿ ಪ್ರಸಿದ್ಧ ಶ್ರೀ ಕೋರಂಟಿ ಹನುಮಾನ್ ದೇವಸ್ಥಾನದಲ್ಲಿ ಕೋಟಿ ಹನುಮಾನ್ ಚಾಲಿಸಾ ಮಹಾಯಜ್ಞ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಏಕಲ್ ಅಭಿಯಾನ ಕಲಬುರಗಿ ಜಿಲ್ಲಾ ಅಂಚಲ ಅಧ್ಯಕ್ಷರಾದ ನಾಗಭೂಷಣ್ ಜುಮ್ಮಣ್ಣ ತಿಳಿಸಿದ್ದಾರೆ. ಈ ಕುರಿತು ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಏಕಲ್ ಅಭಿಯಾನ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಡಿಸೆಂಬರ್ 24ರಂದು ಕಲಬುರಗಿಯಲ್ಲಿ ಪ್ರಸಿದ್ಧ ಶ್ರೀ ಕೋರಂಟಿ ಹನುಮಾನ್ ದೇವಸ್ಥಾನದಲ್ಲಿ ಕೋಟಿ ಹನುಮಾನ್ ಚಾಲಿಸಾ ಮಹಾಯಜ್ಞ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಅಂದು ಬೆಳಿಗ್ಗೆ 10:30ಕ್ಕೆ ಕಾರ್ಯಕ್ರಮ ಜರುಗಲಿದ್ದು, ಮುಗಳನಾಗಾವಿ ಮಠದ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶರಣಬಸವೇಶ್ವರ ಸಂಸ್ಥಾನದ ಚೇರ್ಪರ್ಸನ್ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ, ಸ್ವದೇಶಿ ರಾಷ್ಟ್ರೀಯ ಚಿಂತಕ ಮಹಾದೇವಯ್ಯ ಕರ್ದಳ್ಳಿ, ಅಂಚಲ ಸಂರಕ್ಷಕ ಏಕಲ್ ಅಭಿಯಾನ ಸಮಿತಿಯ ಡಾಕ್ಟರ್ ಎಸ್ ಗುಬ್ಬಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸದ್ಭಕ್ತರೇ, ಹೃದಯಪೂರ್ವಕ ವಂದನೆಗಳು. ಇತ್ತೀಚಿನ ದಿನಗಳಲ್ಲಿ ಧರ್ಮಕ್ಕೆ ಪ್ರತೀಕವಾದ ಗೋಮಾತೆ, ಮಾತೃಭೂಮಿ, ಮಠ ಮಂದಿರಗಳು, ಧರ್ಮಗ್ರಂಥಗಳು ಇತರ ನಿರಂತರ ಅವಮಾನಕ್ಕೆ ಒಳಗಾಗುತ್ತಿವೆ. ಈ ಸಂದರ್ಭದಲ್ಲಿ ದುಷ್ಟಶಕ್ತಿಗಳ ನಿವಾರಣೆಗಾಗಿ ಈ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ಮಾನವರ ಸಾತ್ವಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಪ್ರಯತ್ನವಾಗಿ ಕೋಟಿ ಹನುಮಾನ್ ಚಾಲಿಸಾ ಮಹಾಯಜ್ಞವನ್ನು ಕಿಷ್ಕಿಂಧ ಕ್ಷೇತ್ರ ಆನೆಗುಂದಿಯಲ್ಲಿ ಹಾಗೂ ಏಕಲ್ ವಿದ್ಯಾಲಯ ಗ್ರಾಮ ಸಂಚು ಮತ್ತು ಅಂಚಲ್ ಮಟ್ಟದಲ್ಲಿ ಸಾಮೂಹಿಕವಾಗಿ ಹನುಮಾನ್ ಚಾಲಿಸಾ ಪಾರಾಯಣ ಆಯೋಜಿಸಲಾಗಿದೆ. ಈ ನಿಮಿತ್ತ ಕಲಬುರಗಿ ಏಕಲ್ ಅಭಿಯಾನ ಅಂಚಲ್ ವತಿಯಿಂದ ಕೋಟಿ ಹನುಮಾನ್ ಚಾಲಿಸಾ ಮಹಾಯಜ್ಞವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕೋಟಿ ಯಜ್ಞ ಮಹಾಯಜ್ಞವು ಕೋರಂಟಿ ಹನುಮಾನ್ ಮಂದಿರದಲ್ಲಿ ದಿನಾಂಕ 24/12/2023ರಂದು ಭಾನುವಾರ ಬೆಳಗ್ಗೆ 10:30 ಗಂಟೆಗೆ ಆಯೋಜಿಸಲಾಗಿದೆ. ಈ ಆಯೋಜನೆಯ ದಿವ್ಯ ಸಾನ್ನಿಧ್ಯವನ್ನು ಅಭಿನವ ಸಿದ್ದಲಿಂಗಯ್ಯ ಶಿವಾಚಾರ್ಯರು, ಕಟ್ಟಿಮನಿ ಸಂಸ್ಥಾನ ಹಿರೇಮಠ ಮುಗಳನಾಗಾವ ಇವರು ಮತ್ತು ಮುಖ್ಯ ಅತಿಥಿಗಳಾಗಿ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವಾಜಿಯವರು, ಚೇರ್ಪರ್ಸನ್ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಇವರು ವಹಿಸುತ್ತಿದ್ದು, ಈ ಉಪನ್ಯಾಸಕರಾಗಿ ಶ್ರೀ ಮಹಾದೇವಯ್ಯ ಕರದಳ್ಳಿ, ಸ್ವದೇಶಿ ರಾಷ್ಟ್ರೀಯ ಚಿಂತಕರು ಇದನ್ನು ಉಪನ್ಯಾಸಕರಾಗಿರ್ತಾರೆ. ಮತ್ತು ಈ ಸಮಾರಂಭದ ಈ ಮಹಾಯಜ್ಞದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಸ್ ಗುಬ್ಬಿ ಅವರು ವಹಿಸಿರುತ್ತಾರೆ. ತಮ್ಮೆಲ್ಲರಿಗೂ ಈ ಮಹಾಯಜ್ಞದಲ್ಲಿ ಸಹಕುಟುಂಬ ಸಹಪರಿವಾರದೊಂದಿಗೆ ಭಾಗವಹಿಸಲು ಏಕಲ್ ಅಭಿಯಾನ ವತಿಯಿಂದ ಕೋರುತ್ತಿದ್ದು, ನಾಗಭೂಷಣ್ ಎಸ್ ಜುಮ್ಮಣ್ಣ ಅಂತೇಳಿ ಈ ಏಕಲ್ ಅಭಿಯಾನದ ಜಿಲ್ಲಾ ಅಧ್ಯಕ್ಷರಾದಂಥ ನಾನು ತಮ್ಮೆಲ್ಲರಿಗೂ ಆರ್ಥಿಕ ಸಹಕುಟುಂಬ ಸಹಪರಿವಾರದೊಂದಿಗೆ ಈ ಸಮಾರಂಭದಲ್ಲಿ ಈ ಮಹಾಯಜ್ಞದಲ್ಲಿ ಭಾಗವಹಿಸಲು ಕೋರಲಾಗುತ್ತದೆ.